ರಾಜ್ಯದ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಈ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರಾಗಿರುವಂಥ ಅಯ್ಯಪ್ಪನವರು ಬಂದಿದ್ದಾರೆ. ರೈತ ಹೋರಾಟಗಾರರು ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಆಗಿರುವಂಥ ಮುತ್ತಪ್ಪ ಕುಮಾರ್ ಹಾಗೆ ಅಡ್ವೊಕೇಟ್ ಎಲ್ಲ ಹೆಗಡೆ ಅವರು ನಮಗೆ ಸಾಕಷ್ಟು ವಿಚಾರವಾಗಿ ಆಗಾಗ ವಾಟ್ಸಪ್ ಎಲ್ಲ ವಿಚಾರ ಆಗಿದ್ದಾರೆ ಎಲ್ಲ ಇತ್ತು. ಅವರು ಸೇರಿದಂತೆಲ್ಲ ಆತ್ಮೀಯ ಕಾರ್ಮಿಕ ಬಂಧುಗಳೇ ಮತ್ತು ರೈತರೇ, ನಾವು ಅವ್ರ ನನ್ನ ಹೆಸರು ಕರೆಯೋದಕ್ಕೆ ಮೊದಲೇ ನಾನು ನಿಂತ್ಕೊಂಡು ಆಗಲೇ ಮಾತಾಡಬೇಕು ಅಂತಿದ್ರು. ಅಂದರೆ ನಮ್ಮವ್ರ ಬಗ್ಗೆ ಅಂತ ನಾನು ಇದು ಮಾಡ್ತಾ ಇದ್ದೆ. ನಾವು ಬೆಳಗ್ಗೆಯಿಂದ ಒಂದು 120 ಕಿಲೋಮೀಟರ್ ಬಂದಿದ್ದೀವಿ ಬೆಳಗಾವಿಯಿಂದ. ಯರಗಟ್ಟಿ ತಾಲೂಕು ಕಚೇರಿಯಲ್ಲಿ ಅಧ್ಯಯನ ಮಾಡಿಕೊಂಡು ಇಲ್ಲಿ ಬಂದು ಈಗ 3:30ಗೆ ನಾವು ಊಟ ಮಾಡಿಕೊಂಡು 3:30ಗೆ ಬೀಳಿದ್ದೀವಿ. ಸರ್ಕಾರಿ ಕಚೇರಿ ಮುಗಿದ್ರೆ ಅಧ್ಯಯನ ಆಗಬೇಕು. ಹಾಗಾಗಿ ಸಾಧ್ಯವಾದ ಸ್ವಲ್ಪ ಹೆಚ್ಚಿಗೆ ಮಾತಾಡೋಣ, ಒಂದು 15-20 ನಿಮಿಷ ಅಂದ್ಕೊಂಡಿದ್ದೆ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ನೀವು ಅವಕಾಶ ಕೊಟ್ಟು ಒಂದು ಸ್ವಲ್ಪ ಮಾತಾಡ್ತೀನಿ. ಆದರೆ ನೀವು ಅವಕಾಶ ಕೊಟ್ಟು ನಮ್ಗೆ ಸ್ವಲ್ಪ ಸಮಯ ಕಡಿಮೆನೇ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಸಮಯದಲ್ಲಿ ಸುಲಭ ಭಾಷಣ ಮಾಡೋದು. ಇವತ್ತು ಪೇಡ್ ಏನು ಭಾಷಣಕಾರರಿದ್ದಾರೆ, ಭಾಷಣ ಮಾಡಿನೇ ದೇಶ ಆಳ್ತಾ ಇರೋರಿದ್ದಾರೆ. ಅವರಿಂದ ದೇಶ ಎಷ್ಟು ಉದ್ಧಾರ ಆಗಿದೆಯೋ ಗೊತ್ತಿಲ್ಲ. ಹಾಗಾಗಿ ಸತ್ಯ ಹೇಳಬೇಕು ಒಂದಷ್ಟು. ಆ ವಿಚಾರವಾಗಿ ನಾನು ಆಕ್ಚುಲಿ ಸಾಧ್ಯ ಆದರೆ ನನಗಿಂತ ಮೊದಲು ನಮ್ಮ ಫಸ್ಟ್ ಉಪಾಧ್ಯಕ್ಷರಾಗಿರುವಂಥ ಮುದ್ದೂರು ಲಿಂಗೇಗೌಡರು ಮಾತನಾಡಿ ಅಂತಿತ್ತು. ಆದರೆ ಅವರು ಸ್ವಲ್ಪ ತಡವಾದ್ರು ಮತ್ತೆ ಸಮಯ ಆಧಾರ ಆಗಿರೋದ್ರಿಂದ ನಮ್ಮೆಲ್ಲ ಕಾರ್ಯಕರ್ತರು ಬೆಳಿಗ್ಗೆ 7:30ಗೆ ನಾವು ತಿಂಡಿ ತುಂಬಿಟ್ಟಿರೋದ್ರಿಂದ ಆಗದೆ ಹೋಗಬಹುದು. ಸತ್ಯ ಏನು ಹೇಳಬೇಕು ಅಂದರೆ, 20 ವರ್ಷದಿಂದ ಆರಂಭ ಆದಂಥ ಕಾರ್ಖಾನೆ ಇದು ಅಂತ ಗೊತ್ತಾಯಿತು. ಸುಮಾರು 520 ಜನ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. 200 ಜನ ಕಾಯಂ ನೌಕರರು, ಇವಾಗ 250 ಜನ, 200-300 ಜನ ಹಂಗಾಮಿ ನೌಕರರು. ಈಗ 20 ವರ್ಷದಿಂದ ಒಬ್ಬರು ಅಧ್ಯಕ್ಷರು ಏನು ಪ್ರಣವಾಣಿ ಅಂತ. ಈಗ 2 ವರ್ಷದಿಂದ ಈಗಿನ ಶಾಸಕರಾಗಿರುವಂತಹ ರಾಜ್ಯದ 2 ವರ್ಷ ಉಪಮುಖ್ಯಮಂತ್ರಿಯಾಗಿ ಈಗ ಕೇವಲ ಮಂತ್ರಿ ಆಗಿರುವಂತಹ ಮಲ್ಲಿಕಾರ್ಜುನ ಕಾರಜೋಳರು ಅಧ್ಯಕ್ಷರು ಅಂತ ಹೇಳ್ತಾರೆ. ಬಂಧುಗಳೇ, ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಲಿಂಗೇಗೌಡ ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ಶುಗರ್ಸ್ ಲಿಮಿಟೆಡ್ ಅಂತ ಇಡೀ ದೇಶದಲ್ಲಿ ಹೆಸರುವಾಸಿಯಾದ ಬಹಳ ಹಳೆಯ ಸಕ್ಕರೆ ಕಾರ್ಖಾನೆ. ಎಷ್ಟೋ ವರ್ಷಗಳಿಂದ ಈಗ ಅದನ್ನು ನೋಡೋದಕ್ಕೆ ಅದು ಕನ್ನಡ ಪುಸ್ತಕ ಶಾಲೆ ಪುಸ್ತಕಗಳಲ್ಲಿ ಇತ್ತು ಅದ್ರ ಪಾಠ. ಮಂಡ್ಯ ಸಕ್ಕರೆ ಕಾರ್ಖಾನೆ ಅಂತೇಳಿ ಆ ಪುಸ್ತಕದ ಪಾಠ ಓದಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜನ ಅಲ್ಲಿಗೆ ಮಕ್ಕಳು ಟೂರ್ ಬರ್ತಾ ಇದ್ರು ಆ ಸಕ್ಕರೆ ಕಾರ್ಖಾನೆಯನ್ನ ನೋಡೋದಕ್ಕೆ. ಇವತ್ತು ಆ ಸಕ್ಕರೆ ಕಾರ್ಖಾನೆ ಒಂದು 7-8 ವರ್ಷ ಆಗಿದೆ, ಅಲ್ಲಿ ಕಬ್ಬು ಹರಿತಾ ಇಲ್ಲ. ಸಕ್ಕರೆ ಕಾರ್ಖಾನೆ ಮುಚ್ಕೊಂಡ್ಬಿಟ್ಟಿದೆ. ಒಂದು 30-40 ಜನ ಅಲ್ಲಿ ಏನೋ ಅರ್ಧಂಬರ್ಧ ಸಂಬಳ ಬರ್ತಾ ಇದೆ. 1000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳ ಆಸ್ತಿ ಇರುವಂತ ಸಕ್ಕರೆ ಕಾರ್ಖಾನೆ ಅದು. ಅದ್ರ ಪಕ್ಕದಲ್ಲೇ ಇನ್ನೊಂದು ಪಾಂಡುಪುರದಲ್ಲಿ ಇನ್ನೊಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಇತ್ತು. ಅದನ್ನ ಇದೇ ಊರಿನಲ್ಲಿ ಸಕ್ಕರೆ ಕಾರ್ಖಾನೆ ನಡೆಸ್ತಾ ಇರುವಂತಹ ಪಕ್ಕದ ಪಿಳಿಗಿಯ ಶಾಸಕರು ಆಗಿರುವಂತಹ ಸದ್ಯ ಮಂತ್ರಿಯೂ ಆಗಿರುವಂತವರು 1-2 ವರ್ಷದಿಂದ 1.5 ವರ್ಷದಿಂದ ಅದೇನೋ ಡೀಲ್ ಆಯ್ತು. ಅದು ಏನೋ ಡೀಲ್ ಮಾಡಿಕೊಂಡು ಯಡಿಯೂರಪ್ಪ ಲಾಭ ಮಾಡಿಕೊಂಡು ಪಾಂಡುಪುರ ಸಕ್ಕರೆ ಕಾರ್ಖಾನೆಯನ್ನ ಅವರು ಖಾಸಗಿಯಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮದು ಸಹಕಾರಿ ಸಕ್ಕರೆ ಕಾರ್ಖಾನೆ, ಮೈ ಶುಗರ್ ಸಕ್ಕರೆ ಕಾರ್ಖಾನೆನೂ ಸಹಕಾರಿ ಸರ್ಕಾರಕ್ಕೂ, ನಿಮ್ಮದು ಸಹಕಾರಿ, ಆ ಪಾಂಡುಪುರದ್ದು ಸಹಕಾರಿ. ಇವೆಲ್ಲವೂ ನಷ್ಟದಲ್ಲಿ, ಅವ್ಯವಹಾರದಲ್ಲಿ, ಅಕ್ರಮದಲ್ಲಿ ಮುಳುಗಿ ಸಕ್ಕರೆ ಕಾರ್ಖಾನೆಗಳು ಆಲ್ಮೋಸ್ಟ್ ಬಂದಾಗ್ತದೆ. ಆದ್ರೆ ನಿಮ್ಮ ಮುಧೋಳದಲ್ಲೇ 4 ಸಕ್ಕರೆ ಕಾರ್ಖಾನೆಗಳಿದೆ ಅಂತೆ. ಒಂದ್ರ ಮೇಲೆ ಒಂದು ಸಕ್ಕರೆ ಕಾರ್ಖಾನೆನ ಕೊಂಡ್ಕೊಳ್ತಾ ಇದ್ದಾರೆ. ಯಾರು? ಗಿರಾಣಿ. ಒಂದ್ರ ಮೇಲೊಂದು. ರಾಜ್ಯದಲ್ಲಿ, ದೇಶದಲ್ಲಿ ಬಿಟ್ಬಿಡೋಣ, ಅಷ್ಟು ದೂರ ಹೋಗೋದು ಬೇಡ. ಈ ರಾಜ್ಯದಲ್ಲಿ ಯಾವುದಾದ್ರೂ ಖಾಸಗಿ ಸಕ್ಕರೆ ಕಾರ್ಖಾನೆ ನಷ್ಟದಲ್ಲಿದೆಯಾ? ಹೇಳ್ರಪ್ಪ, ಇದೆಯಾ? ಯಾವುದಾದ್ರೂ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಲಾಭದಲ್ಲಿದೆಯಾ? ಒಬ್ಬ ಖಾಸಗಿಯಾಗಿ ನಡೆಸೋದು ಲಾಭದಲ್ಲಿರುತ್ತೆ. ಆದ್ರೆ ನಾವೆಲ್ಲ ಶೇರ್ ಹೋಲ್ಡರ್ಸ್ ಆಗಿ ನಮ್ಮಲ್ಲೇನೆ ಒಬ್ಬ ಪ್ರತಿನಿಧಿಯನ್ನು ಆರಿಸಿಕೊಂಡು ನಾವೇ ಅಲ್ಲಿ ಕೆಲಸ ಮಾಡ್ತಾ ರೈತರೇ ಶೇರ್ ಹೋಲ್ಡರ್ಸು, ರೈತರೇ ಸರಬರಾಜುಗಾರರು. ಯಾಕೆ ಅಂತಹ ಸಕ್ಕರೆ ಕಾರ್ಖಾನೆ ಲಾಭದಲ್ಲಿಲ್ಲ, ಮುಚ್ಚುತ್ತಾ ಹೋಗ್ತವೆ?
ಯಾಕೆಂದ್ರೆ ಇವತ್ತು ನೀವು ಸಮಾಜ ಏನಿದೆ, ಸಮಾಜದಲ್ಲಿ ಮೌಲ್ಯಗಳಿಲ್ಲ, ನ್ಯಾಯ ಇಲ್ಲ, ನೀತಿ ಇಲ್ಲ. ನಮ್ಮ ಜನಪ್ರತಿನಿಧಿಗಳು ಹೇಗೆ ಭ್ರಷ್ಟರಾಗಿದ್ದಾರೋ ಅದೇ ತರಕ್ಕೆ ನಾವೊಂದು ಗುಂಪಾಗಿ ನಾವು ಭ್ರಷ್ಟರಾಗ್ಬಿಟ್ಟಿದ್ದೀವಿ. ನಿಮ್ಗೆ ಸತ್ಯ ಹೇಳೋದು ಬೇಡ, ಬರೀ ನಮ್ಮ ಕಾರ್ಖಾನೆ ಬಗ್ಗೆ, ನಮ್ಮ ಕಾರ್ಮಿಕರ ಬಗ್ಗೆ ಮಾತಾಡಿ ಅಂತ ನನ್ನ ಕೈ ಮುಗಿದು ಹೋಗ್ತೀನಿ. ಇದು ಯೋಚನೆ ಮಾಡಬೇಕು. ಇದು ನಿಮ್ಮ ಯಾಕಂದ್ರೆ ನಾನೊಬ್ಬ ರೈತನ ಮಗ, ಬೆಂಗಳೂರು ಪಕ್ಕದ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು. ರೈತ ಬೆಳೆಯೋದು ರಸ, ತಿನ್ನೋದು ಕಸ ಅಂತ ನಮ್ಮ ಕಡೆ ಹೇಳ್ತಾರೆ. ಹಗಲು ರಾತ್ರಿ ಎಲ್ಲ ಕೆಲಸ ಮಾಡಿ ಬೆಳಗ್ಗೆ 5 ಗಂಟೆಗೆ ತರಕಾರಿಗಳನ್ನ PTS ಬಸ್ಸಲ್ಲಿ, ಈಗ BMTC ಅಂತ PTS ಬಸ್ಸಲ್ಲಿ ಕಲಾಸಿಪಾಳ್ಯಂಗೆ ತಗೊಂಡೋಗಿ ಅಲ್ಲಿಂದ KR ಮಾರ್ಕೆಟ್ಗೆ ತಲೆ ಮೇಲೆ ಹೊತ್ಕೊಂಡು ಹೋಗಿ ಅಲ್ಲಿ ಮಾರಿ, ಮಂಡಿನಲ್ಲಿ ಮಾರಿ ವಾಪಸ್ ಬಂದು 9ನೇ ಕ್ಲಾಸ್ 10ನೇ ಕ್ಲಾಸಲ್ಲಿ ಊರಿಗೆ ಬಂದು ಮತ್ತೆ ಊರಲ್ಲಿ ಏನೋ ಒಂದು ಊಟ ಮಾಡಿಕೊಂಡು ಮತ್ತೆ ಶಾಲೆಗೆ ಹೋಗ್ತಿದ್ದವನು. ನಾನು ರಜಾ ಅನ್ನೋದು ನೋಡ್ತಿದ್ದ ಕೆಲಸ ಮಾಡ್ತಿದ್ದವನು. ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ BE ME ಮಾಡಿಕೊಂಡು ಅಮೆರಿಕದಲ್ಲಿ 10 ವರ್ಷ ಇದ್ದು ಬಂದವನು. ಕಳೆದ 10 ವರ್ಷದಿಂದ ಇಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರೋನು. ಹಾಗಾಗಿ ನಿಮಗ್ ಮೆಚ್ಚಿಸ್ಬೇಕು, ಇನ್ನೊಬ್ರಿಗೆ ಮೆಚ್ಚಿಸ್ಬೇಕು ಅಂತ ಮಾತಾಡೋದಿಲ್ಲ. ತಲೆ ಮೇಲೆ ಗಾಂಧಿ ಟೋಪಿ ಇಟ್ಕೊಂಡಿದ್ದೀನಿ, ನಾಟಕಕ್ಕೆ ಇಟ್ಕೊಂಡಿಲ್ಲ, ಸತ್ಯ ಹೇಳೋದಕ್ಕೆ ಇಟ್ಕೊಂಡಿದ್ದೀನಿ. ನಿಮ್ಮ ಸಮಸ್ಯೆ ಏನಿದೆ ಅದು ಬಗೆಹರಿಬೇಕು ಅಂದ್ರೆ ನಾನು ಹೇಳೋದನ್ನ ನೀವು ಕೇಳಿದ್ರೆ ಆಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ನಾವೆಲ್ಲ ಏನು ಸಹಕಾರಿ ಇವತ್ತು ಇದರಲ್ಲಿ ಏನಂತಾರೆ ತತ್ವದಲ್ಲಿ, ನಮ್ಮ ಪ್ರಜಾಪ್ರಭುತ್ವ ತತ್ವದಲ್ಲಿ ನಂಬಿಕೆ ಇಟ್ಕೊಂಡು ಕಟ್ಕೊಂಡಿರುವಂತಹ ಸಂಸ್ಥೆಗಳು ಇವತ್ತು ಪರಮ ಭ್ರಷ್ಟವಾಗಿದ್ದಾವೆ. ನಿಮಗೆ ಒಬ್ಬ ಪ್ರೈವೇಟ್ ಸಿಟಿಸನ್, ಬಿಲ್ ಕ್ಲಿಂಟನ್ 8 ವರ್ಷ ಅಧ್ಯಕ್ಷ ಆಗಿದ್ದ, ಇವತ್ತು ಅವನು ಪ್ರೈವೇಟ್ ಸಿಟಿಸನ್, ಖಾಸಗಿ ವ್ಯಕ್ತಿ, ನಿಮ್ಮ ಹಾಗೆ ನಮ್ಮ ಹಾಗೆ. ಬರಾಕ್ ಒಬಾಮಾ 8 ವರ್ಷ ಮುಗಿದ ಮೇಲೆ ಮೊನ್ನೆ ಚುನಾವಣೆ ನಿಲ್ಲಕ್ಕಾಗೋದಿಲ್ಲ. ಅದೇ ಕಾರಣಕ್ಕಾಗಿ ಅಲ್ಲಿ ವಂಶ ಪಾರಂಪರ್ಯ ರಾಜಕಾರಣ ಇಲ್ಲ. ಈ ತರಕ್ಕೆ ಕುತಂತ್ರ ಮೋಸ ಮಾಡಿಕೊಂಡು ತಮಗೆ ಬೇಕಾದಂತ ಚೇಲಗಳನ್ನ ನೇಮಿಸಿಕೊಂಡು ಸಕ್ಕರೆ ಕಾರ್ಖಾನೆಗಳನ್ನ, ಸಂಸ್ಥೆಗಳನ್ನ ನಡೆಸೋದಿಲ್ಲ. 20 ವರ್ಷ ಕಾರಜೋಳರ ಬೇನಾಮಿಯಾಗಿನೋ ಆಪ್ತ ಸಹಾಯಕರಾಗಿದ್ದು ಇಂಥ ವ್ಯಕ್ತಿ 20 ವರ್ಷ ನಡೆಸಿದ್ರೆ ಈ ಆಗೋದು. ಇವತ್ತು ನೀವು 500 ಜನ ಇದ್ರಿ, 500 ಜನಕ್ಕೆ ಒಂದು 250 ಜನಕ್ಕೆ 9 ತಿಂಗಳಿಂದ 9 ತಿಂಗಳ ತನಕ ಸಂಬಳ ಬಂತು. ಮಿಕ್ಕ 300 ಜನಕ್ಕೆ 2 ವರ್ಷದಿಂದ ಸಂಬಳ ಇಲ್ಲ. ಈಗ 8 ತಿಂಗಳಿಂದ ನಿಮಗೆ ಕಾಯಂ ನೌಕರರು ಸಂಬಳ ಇಲ್ಲ. ಇವತ್ತು ಆ ಸಕ್ಕರೆ ಕಾರ್ಖಾನೆಗೆ ಹಾಕ್ತಿದ್ದಂತ ಕಬ್ಬನ್ನ ಇನ್ಯಾವುದೋ ಖಾಸಗಿ ಸಕ್ಕರೆ ಕಾರ್ಖಾನೆಗೆ ಹಾಕಿ ಅಲ್ಲಿ ಅವರ ಟೈಮ್ ಕೊಟ್ಟಾಗ ತೆಗೆದುಕೊಳ್ಳುವಂತ ಸ್ಥಿತಿಯಲ್ಲಿ ರೈತರಿದ್ದಾರೆ. ನೀವೇ ಶೇರ್ ಹೋಲ್ಡರ್ಸ್, 12,000 24,000 ಶೇರ್ ಹೋಲ್ಡರ್ಸ್, 24,000 ಶೇರ್ ಹೋಲ್ಡರ್ಸ್ ಅಂದ್ರೆ ಒಬ್ಬೊಬ್ರು 5,000 ಕೊಟ್ಟಿದ್ದೀರ. 12 ಕೋಟಿ ರೂಪಾಯಿ ಅಂತ ಇದ್ರು ಅಲ್ವಾ? 12 ಕೋಟಿ ರೂಪಾಯಿ 20 ವರ್ಷದಿಂದ ಕೊಟ್ಟು ಸರ್ಕಾರದಿಂದ, ಸರ್ಕಾರ ಯಾರು ನಂದು, ಕೇವಲ ಸರ್ಕಾರ 12 ಕೋಟಿ ಕೊಟ್ಟಿದೆ ಅಂದ್ರೆ ನಿಮ್ಮ ದುಡ್ಡಲ್ಲ, ನನ್ನ ದುಡ್ಡು ಇದೆ. ಅದರಲ್ಲಿ ನಿಮಗೆ ದುಡ್ಡು ಇದೆ, ಇಲ್ಲಿರುವಂತ ದುಡ್ಡು ಇದೆ, ಕೋಲಾರದಲ್ಲಿರುವಂತಹ ರೈತರ ದುಡ್ಡು, ತೆರಿಗೆ ಹಣನೂ ಇದೆ. ನಿಮ್ಮ ದುಡ್ಡು, ನಮ್ಮ ದುಡ್ಡು ಎಲ್ಲ ಸೇರಿ ಮಾಡಿಕೊಟ್ಟಿರುವಂತಹ ಸಕ್ಕರೆ ಕಾರ್ಖಾನೆ ಇವತ್ತು ನಷ್ಟವಾಗಿ 258 ಕೋಟಿ ರೂಪಾಯಿ ಸಾಲ ಆಗಿದೆ ಅಂದ್ರೆ ನಾಚಿಕೆ ಆಗಬೇಕು ನಮಗೆ. ಆ ಲೋಕಸಭೆಲ್ಲ ನಾಚಿಕೆ ಆಗಬೇಕಾಗೋದು ನಮಗೆ ನಾಚಿಕೆ ಆಗಬೇಕು. ನಮ್ಮೆಲ್ಲ ಟ್ರಸ್ಟಿಶಿಪ್ ಅಲ್ಲಿ ಇಡಬೇಕಾಗಿದ್ದಂತ ಒಂದು ಸಂಪತ್ತು ಇವತ್ತು ಲಫಂಗರು, ಲುಚ್ಚಾಗಳು ಲೂಟಿ ಮಾಡಿಕೊಂಡು ವರ್ಷಗಟ್ಟಲೆ, ದಶಕಗಟ್ಟಲೆ ಅವರ ಅಪ್ಪನ ಆಸ್ತಿ ಮಾಡಿಕೊಂಡು, ಅವರ ಅಪ್ಪನ ಆಸ್ತಿ ಏನಪ್ಪ ಇದು? ನಿಮ್ಮ ತೆರಿಗೆ ಹಣ, ನಿಮ್ಮ ಕಷ್ಟಾರ್ಜಿತ ಹಣ. ಹಾಗಾಗಿ ನಿಮ್ಮ ಪರಿಹಾರ ಇರುವಂತದ್ದು ನಿಮ್ಮ ಕಷ್ಟಕ್ಕೆ ಆ ಸಕ್ಕರೆ ಕಾರ್ಖಾನೆ ಇನ್ನೇನು ನಮ್ಮದೆಲ್ಲ ದುಡ್ಡು ತಂದು ಈ ಸಕ್ಕರೆ ಕಾರ್ಖಾನೆ ನಷ್ಟಪಡಿಸ್ಬಿಟ್ಟು ನಿಮಗೆ ಸಂಬಳ ಕೊಡೋದಕ್ಕೆಲ್ಲ ಅದಿರೋದು. ಅದು ಲಾಭದಲ್ಲಿ ನಡೆಯೋರು ನೋಡ್ಕೊಳ್ಳೋದಕ್ಕೆ, ನಷ್ಟ ಆಗದೆ ನೋಡ್ಕೊಳ್ಳೋದಕ್ಕೆ, ಅಲ್ಲಿ ನ್ಯಾಯ ನೀತಿ ಇರೋರು ನೋಡ್ಕೊಳ್ಳೋದಕ್ಕೆ, ಅಲ್ಲಿ ಭ್ರಷ್ಟಾಚಾರ ಆಗದೆ ಒಂದು ಉತ್ತಮವಾದ ವ್ಯವಸ್ಥೆ ಇರೋದಕ್ಕೆ. ಪ್ರತಿ ವರ್ಷ ಈ ನಷ್ಟ ನಡೀತಾ ಇರುತ್ತೆ. ಈ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಕಾರ್ಮಿಕರ ಮುಖ ನೋಡಿಕೊಂಡು ಸರ್ಕಾರದಿಂದ ನಮ್ಮ ದುಡ್ಡನ್ನ 10 ಕೋಟಿ, 20 ಕೋಟಿ, 50 ಕೋಟಿ, 400 ಕೋಟಿ ರೂಪಾಯಿ, ಎಷ್ಟು ಕೋಟಿ ಮೈಸೂರು ಕೊಟ್ಟರು ಇಲ್ಲಿ ತನಕ 460 ಕೋಟಿ ರೂಪಾಯಿ. ಈ ರಾಜ್ಯದ 7 ಕೋಟಿ ಜನಸಂಖ್ಯೆ ಎಷ್ಟಾಯ್ತು? 749 ಎಷ್ಟು? 70 ರೂಪಾಯಿ. ನನ್ನ ಕುಮಾರನ, ಪಾಟೀಲ್ನ, ನನ್ನ ಮಗನ, ಆ ಹೆಣ್ಣು ಮಗಳ 70 ರೂಪಾಯಿ ಮೈಸೂರು ಸಕ್ಕರೆ ಕಾರ್ಖಾನೆ ಕೊಟ್ಟಿರೋದು. ಏನ್ ಸಿಕ್ತು ನಮಗೆ? ಚಿಪ್ಪೆ ಸಿಕ್ಕಿದ ಯಾರಿಗೆ? 460 ಕೋಟಿ ರೂಪಾಯಿ ಲೋಫರ್ಗಳಿಗೆ, ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಆ ಮೈಸೂರು ಎಂಡಿಗಳಿಗೆ. ಹಾಗಾಗಿ ದಯವಿಟ್ಟು ನೀವು ಯೋಚನೆ ಮಾಡಿ. ಈಗಾಗಲೇ ಒಂದಷ್ಟು ತೀರ್ಮಾನಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೋರಾಟಕ್ಕೆ. ಒಂದು 252 ಜನ ಎಷ್ಟೋ ಏನು ಕಾಯಂ ಹೊರಟವರು, ಇನ್ನೆಷ್ಟು ಜನ ಇದ್ದೀರಾ?
ಯಾರಿಗಾಗಿ ಇವರೆಲ್ಲ ಹೋರಾಟ ಮಾಡ್ತಿರೋದು? 12,000 ಜನ. ಏನು ನಿಮಗೆ ದುಡ್ಡು, ನಿಮ್ಮ ತಂದೆ ನಿಮ್ಮ ತಾಯಿ ಕಷ್ಟಪಟ್ಟು ಕಟ್ಟದಂತಹ ಷೇರು ಎಲ್ಲಿದ್ದಾರೆ? ಆ ರೈತರು ಇವತ್ತು ಈ ಸಕ್ಕರೆ ಕಾರ್ಖಾನೆ ನನ್ನದಲ್ಲ ಅಂತ ಬಿಟ್ಕೊಂಡು ಯಾವೊಂದು ಒಬ್ಬ ಅಧ್ಯಕ್ಷ ಅವ್ರ ಅಪ್ಪನಿಗೆ ಆಸ್ತಿ ಅಂತ ಬಿಟ್ಕೊಡೋದಕ್ಕೆ ಇದೆಯೇನು? ನಾಚಿಕೆ ಇದೆಯಾ ನಮಗೆ? ಪ್ರಜಾಪ್ರಭುತ್ವ ಬದುಕಿರುವಂತವ್ರಿಗೆ ರೈತರು ಯೋಚನೆ ಮಾಡ್ಬೇಕು. 12,000 ರೈತರು ಮುಚ್ಕೊಂಡು, ನಾನು ಬೇರೆ ಪದ ಬಳಸ್ತಿದ್ರೆ ಮುಚ್ಕೊಂಡು ನಮ್ಮ ಶೇರ್ ಕೊಡಿ ವಾಪಸ್ಸು, ನಾವಿಷ್ಟು ದಿವಸ ನಮ್ಗೆ ಬೇಕಾದ್ರೆ ಬಾಕಿ ಕೊಡಿ ಅನ್ನಬೇಕು. ಅದನ್ನ ಬಿಟ್ಟು ಯಾವನೊಬ್ಬನ ಮೆರೆಸೋದಿಕ್ಕೆ, ಅವ್ರನ್ನ ಸಾಕೋದಿಕ್ಕೆ, ಅವನ ಎಲೆಕ್ಷನ್ಗಳಿಗೆ ಇದಲ್ಲ. ನೀವು ತೀರ್ಮಾನ ಮಾಡ್ರಿ. ಆದ್ರೆ ಬಹಳ ನೋವಿನಿಂದ ಹೇಳ್ತಾ ಇದ್ದೆ, ನಮ್ಗೆ ಸಾಕಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಇವತ್ತು ರೈತರು ನೀವೇ ಹೋಗ್ತೀರ, ಮರ್ಯಾದೆ ಸಿಗುತ್ತಾ? ಗೌರವದಿಂದ ಮಾತಾಡಿಸ್ತಾರೆ ಅಧಿಕಾರಿಗಳು, ಮಾತಾಡ್ಸಲ್ಲ. ಪೊಲೀಸರು ಪುಂಡ್ರು ಪೋಖ್ರಿಗಳ ತರಕ್ಕೆ ಸುಲಿಗೆ ಮಾಡ್ತಾರೆ. ಅವ್ರು ಪ್ರಶ್ನಿಸಿದ್ರೆ ಸುಳ್ಳು ಕೇಸ್ ಹಾಕ್ತಾರೆ. ಏನು ಬ್ರಿಟಿಷರ ವಾರಸ್ದಾರ, ಬ್ರಿಟಿಷ್ ಕೊಟ್ಟದವರು. ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ತಂದೆ ತಾಯಿಗಳ ಅಪ್ಪ ಚಿಕ್ಕಪ್ಪಂದ್ರಿಗೆ ಹುಟ್ಟಿದಂತವ್ರು ಬ್ರಿಟಿಷರ ಮಕ್ಕಳು ಹುಟ್ಟಿದಾಗ ಹಾಕ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಇದು ಸರಿನಾ? ಇದು ಸರಿಯಲ್ಲ. ಇದಕ್ಕೆ ಕಾರಣ ಆಗಿರೋದು ಭ್ರಷ್ಟ ರಾಜಕಾರಣಿಗಳು, ಅಯೋಗ್ಯರು, ಅಧಮರು, ಭ್ರಷ್ಟರು ಇವತ್ತು ನಮ್ಮ ಪ್ರತಿನಿಧಿಗಳಾಗಿರೋದೇ ಕಾರಣ. ಪ್ರತಿ ವರ್ಷ ಸಮಸ್ಯೆ, ಪ್ರತಿ ವರ್ಷ ಹೋರಾಟ, ಪ್ರತಿ ವರ್ಷ ಧರಣಿ. ಯಾವಾಗ ಮುಗಿಯುತ್ತೆ ಇದು ಪ್ರಜಾಪ್ರಭುತ್ವದಲ್ಲಿ? ಯಾವಾಗ ಮುಗಿಯುತ್ತೆ ಅಂದ್ರೆ ಪ್ರಾಮಾಣಿಕರು, ಯೋಗ್ಯರು, ನೀತಿವಂತರು ಅಧಿಕಾರ ಹಿಡಿದಿರುವಂತಹ ಸಂದರ್ಭದಲ್ಲಿ ಪುಣ್ಯಾತ್ಮರು ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್, ಜವಾಹರ್ಲಾಲ್ ನೆಹರು, ಎಂತೆಂತ ಇಂಗ್ಲೆಂಡ್ ಅಲ್ಲಿ ಓದ್ಕೊಂಡು ಬಂದವರು ಮೂವರು ಬ್ಯಾರಿಸ್ಟರ್ಗಳು, ಒಳ್ಳೆ ದುಡ್ಡು ಮಾಡ್ತಾ ಇದ್ರು. ಅವರೆಲ್ಲರೂ ಒಂಥರ ಶ್ರೀಮಂತರು. ಮೋತಿಲಾಲ್ ನೆಹರು ಅಗರ್ಭ ಶ್ರೀಮಂತರು, ಜವಾಹರ್ಲಾಲ್ ನೆಹರು ತಂದೆ ಮಹಾತ್ಮ ಗಾಂಧಿ ಒಂದು ಸಂಸ್ಥಾನದ, ಒಂದು ಸಣ್ಣ ಸಂಸ್ಥಾನದ ದಿವಾನ್ರು ಅವರಪ್ಪ. ಮಹಾತ್ಮ ಗಾಂಧಿ ಅವರು ಶ್ರೀಮಂತರೇ. ಸರ್ದಾರ್ ಪಟೇಲ್ ಅವರು, ಅವರನ್ನ ಯಶಸ್ವಿ ಅಹಮದಾಬಾದ್ ಅಲ್ಲಿ ವಕೀಲರು. ಯಾಕೆ ಅವರೆಲ್ಲ ಅದೆಲ್ಲ ಬಿಟ್ಟು ಲಂಗೋಟಿ, ಅವನಂತೂ ಮುಖ ಲಂಗೋಟಿ, ಒಂದು ಪುಡ್ಗೋಸಿ ಅಂತಾರೆ ನಮ್ಮ ಕಡೆ, ನಿಮ್ ಕಡೆ ಲಂಗೋಟಿ ಅಂತಾರೆ. ಒಂದಿಷ್ಟೆಲ್ಲ ಕಟ್ಕೊಂಡು ದೇಶ ಓಡಾಡ್ದ. ಏನ್ ಕೊಟ್ರು? ಯಾರು ಕೊಟ್ರು? ಇವತ್ತು ಅವ್ರಿಗೆ ಜನ, ಆವತ್ತಿನ ನಮ್ಮ ಪೂರ್ವಿಕರು ಬಲ ತುಂಬಿ ಅವ್ರು ಹೋರಾಟ ಮಾಡೋದು, ಬಲ ತುಂಬಿದ್ರೆ ನಾವ್ ಯಾರು ಕೊಡ್ತಾ ಇದ್ದೀವಿ? ಲುಚ್ಚಾಗಳಿಗೆ, ಲಫಂಗರಿಗೆ, ಯಾವ್ದೋ ಒಬ್ಬ MLA ಹತ್ರ, ಮಿನಿಸ್ಟರ್ ಹತ್ರ ಒಬ್ಬ ಹೆಣ್ಣು ಮಗಳು ಸ್ವಾಮಿ ನಮ್ಗೆ ಸಹಾಯ ಆಗ್ಬೇಕು ಅಂತ ಬಂದ್ರೆ ಅವ್ನ ನೇರ ಎಲ್ಲ ಕರ್ಕೊಂಡು ಹೋಗ್ತಾನೆ. ಎಲ್ಲಪ್ಪ ಕರ್ಕೊಂಡು ಹೋಗ್ತಾನೆ? ಮಂಚಕ್ಕೆ. ಇಲ್ಲೇ ನಿಮ್ ಪಕ್ಕದ ಜಿಲ್ಲೆಯಲ್ಲಿ ನೋಡಿದ್ರಲ್ಲ, ಮಂತ್ರಿ ಹತ್ರ ಹೋದ್ರೆ ಒಬ್ಬ ಹೆಣ್ಣು ಮಗಳು ಮಂಚಕ್ಕೆ ಕರ್ಕೊಂಡು ಹೋಗ್ತಾನೆ. ಇನ್ನೊಬ್ಬ ಯಾರಾದ್ರೂ ಸಹಾಯ ಬೇಕು ಅಂತ ಹೋದ್ರೆ ಸೂಟ್ಕೇಸ್ ತಂದಿದ್ಯಾ ಅಂತ ಕೇಳ್ತಾನೆ. ಅಂತಹ ಅವ್ಯವಸ್ಥೆ, ಅಕ್ರಮ, ಭ್ರಷ್ಟಾಚಾರದ ಕಾರಣಕ್ಕಾಗಿ ನೀವು ಬಿಸಿಲಲ್ಲಿದ್ದೀರಾ, ಅವರು AC ರೂಮ್ ಅಲ್ಲಿದ್ದಾರೆ. ಹಾಗಾಗಿ ಬಂಧುಗಳೇ, ಇದು ಸಣ್ಣ ವಿಚಾರ ಅಲ್ಲ, ಇರೋದು ತತ್ವದ ವಿಚಾರ, ನ್ಯಾಯದ ವಿಚಾರ, ಧರ್ಮದ ವಿಚಾರ. ಒಬ್ಬ ರೈತರ ಮಗನಾಗಿ ರೈತರ ಕಷ್ಟಗಳನ್ನು ನೋಡ್ತಾ ನಮಗೆ ಸಡ್ಕೊಳಕ್ಕಾಗ್ತಾ ಇಲ್ಲ. ನೀವು ಅದಕ್ಕೆ ನೇರ ಸಂತ್ರಸ್ತರು. ನೀವು ಒಗ್ಗಟ್ಟಾಗಬೇಕು, ನೀವು ಪ್ರತಿಭಟನೆಗೆ ಮುಂದಾಗಬೇಕು. ಗಾಂಧಿವಾದದಲ್ಲಿ ವಿಶ್ವಾಸ ಇಟ್ಕೊಂಡು ಒಂದು ರೀತಿಯಲ್ಲಿ ಉಪವಾಸ ಕೂತ್ಕೋಬೇಕು ರಾತ್ರಿ ಹಗಲು. ನಾವು 8 ದಿವಸ ಉಪವಾಸ ಮಾಡಿದ್ವಿ 2015-16-17 8 ದಿವಸ ರಾತ್ರಿ ಹಗಲು ಇಂಥದೇ ಇದರಲ್ಲಿ ಬೆಂಗಳೂರಲ್ಲಿ ಕೂತಿದ್ವಿ. ರೈತ ಹೋರಾಟಗಾರರು ಮಾಡ್ಕೊಂಡೇ ಬಂದಿದ್ದಾರೆ. ಹೋರಾಟಗಾರರು ಮಾಡಿ ಅಂತ ಹೇಳಲ್ಲ, ಫಲಾನುಭವಿಗಳು ಆಗ್ಬೇಕಾದಂತವ್ರು ಮಾಡ್ಬೇಕು. ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಧರಣಿ 18 ದಿವಸದಿಂದ ಬಂದು ಹೋಗೋರ ಬಗ್ಗೆ ಮಾತಾಡ್ತಾ ಇಲ್ಲ. 500 ಜನಕ್ಕೆ 520 ಜನ ಕಾರ್ಮಿಕರು ಅಂತಾರೆ. ಇಲ್ಲಿ 100 ಜನ ಕಾರ್ಮಿಕರು ಇಲ್ಲ. ಪಾಟೀಲ್ ಇದಾರ? ಯಾರಿಗೆ ಲಾಭ ಆಗುತ್ತೆ ನಿಮ್ ಹೋರಾಟದಿಂದ? ಯಾರಿಗೆ ನೌಕರಿ ಸಿಗುತ್ತೆ ನಿಮ್ ಹೋರಾಟದಿಂದ? ಯಾರಿಗೆ ಬಾಕಿ ಬರುತ್ತೆ ಸಂಬಳ ನಿಮ್ ಹೋರಾಟದಿಂದ? ಬರಬೇಕು. ಇಂಥ ಟೈಮಲ್ಲಿ 7 ತಿಂಗಳಿಂದ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ರಲ್ಲ, ಇದು ಅನಿರ್ದಿಷ್ಟಾವಧಿಯಿಂದ ಬರಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ, ಅವರು ಪ್ರಶ್ನೆ ಮಾತಾಡಕ್ಕಾಗುತ್ತೆ. ಇಂತಹ ಒಂದು ಸಂಕಷ್ಟದ ಸಮಯ ಅದು. ಹಾಗಾಗಿ ನೀವೆಲ್ಲ ಯೋಚನೆ ಮಾಡಿ ಶಾಂತಿಯುತವಾಗಿ ನಿಮ್ಮ ಹಕ್ಕುಗಳು ದಕ್ಕಿಸ್ಕೊಳ್ಳಿ. ಇನ್ನು ಇಲ್ಲಿರುವಂತಹ ಮಂತ್ರಿಗಳು, ಶಾಸಕರು, ನಿಮ್ಮ ಆ MLA ಮಂತ್ರಿಗಳು, ಅಯ್ಯೋ ನನ್ಗೆ 70 ವರ್ಷ ಆಗೋಗಿದೆ, 77 ವರ್ಷ ಆಗಿದೆ, ನನ್ಗೆ ರಾಜಕೀಯನೇ ಬೇಡ ಅಂತ ಇದ್ರು ಮೊನ್ನೆ ಯಾರು ಅಲ್ವಾ? ನನ್ಗೆ ರಾಜಕೀಯನೇ ಬೇಡ, ನನ್ಗೆ ವಯಸ್ಸು ಆಳು ಬಂದ್ಬಿಡ್ತು. ಆ ಮನುಷ್ಯನಿಗೆ ಹತ್ಕೊಂಡ್ಬಿಟ್ರೆ ಯಾವ್ದೋ ಒಂದು ಇದ್ರಲ್ಲಿ ಇಂಟರ್ವ್ಯೂನಲ್ಲಿ ಇರ್ಬೇಕು. ಇಂಥ ಅಧ್ಯಕ್ಷರನ್ನ, ಅಸಮರ್ಥರನ್ನ ಇಟ್ಕೊಂಡು ಪ್ರವಾಹ ಬಂದಾಗ ನನಗೆ ಕೋವಿಡ್ ಬಂದ್ಬಿಟ್ಟಿದೆ, ನಮ್ಮ ಮನೇಲಿ ಕೋವಿಡ್ ಬಂದ್ಬಿಟ್ಟಿದೆ. ನಿಮಗೆ ವ್ಯಕ್ತಿಗೆಲ್ಲ ವ್ಯಕ್ತಿ ಕೋವಿಡ್ ಬಂದಿರಬಹುದು, ಆ ಮಂತ್ರಿ ಸ್ಥಾನಕ್ಕೆ ಕೋವಿಡ್ ಬಂದಿಲ್ಲ ಸ್ವಾಮಿ. ಆ ಮಂತ್ರಿ ಸ್ಥಾನಕ್ಕೆ 10,000 ಜನ IAS ಆಫೀಸರ್ಗಳು, 10,000 ಜನ KS ಆಫೀಸರ್ಗಳು, 1000 ಜನ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಕೋವಿಡ್ ಬಂತು ಅಂದ್ರೆ ನಿಮಗೆ ಆ ಸ್ಥಾನ ಇಲ್ಲ.
ಹಾಗಾಗಿ ಅವ್ರ ಕೈ ಕೆಲಸ ಮಾಡಿಸಿ, ನೀವೇ ಹೋಗ್ಬೇಕು ಅಂತಿಲ್ಲ. ಇವತ್ತಿನ ಏನ್ ಆಗ್ತಾ ಇದೆ ಅಲ್ವಾ ಅದನ್ನ ಅವ್ರು ತರಿಸ್ಕೋಬಹುದು. 18 ದಿವಸದಿಂದ ಧರಣಿ ಕೂತಿದ್ದಾರೆ, ನನ್ನ ಕ್ಷೇತ್ರ ಜನ ಕೂತಿದ್ದಾರೆ. ಆಮೇಲೆ ಆಗ್ಲೇ ಅವ್ರು ಹೇಳ್ತಾ ಇದ್ರು ಮಾಧ್ಯಮಗಳು ಭ್ರಷ್ಟವಾಗ್ಬಿಟ್ಟಿವೆ, ಗೊತ್ತಿದೆ, ಬಳಸ್ಕೊಳ್ಳಿ. ಇಷ್ಟೆಲ್ಲ ಜನ ಇದ್ದೀರಲ್ಲ, ಕೂತು ಏನ್ ನಾಟಕ ನೋಡ್ತಾ ಇದ್ದೀರಾ? ತಗೊಳ್ಳಿ, ಫೋನ್ ತಗೊಳ್ಳಿ, ಫೋಟೋ ತಗೊಳ್ಳಿ, ಫೇಸ್ಬುಕ್ ಲೈವ್ ಮಾಡಿ, ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ತೆಗೀರಪ್ಪ. ನಾವ್ ಈ ಧರಣಿ ಕೂತಿದೀವಿ ಅಂತ ಏನ್ ನಾಟಕ ನೋಡೋದಕ್ಕೆ ಬಂದಿದ್ದೀರಾ? ನೀವು ಯಾರೋ ಭಾಷಣ ಮಾಡ್ತಾರೆ ನಮ್ಗೆ ಖುಷಿ ಆಗುತ್ತೆ ಅಂತ ನೋಡಿ. ಯಾರು ಒಬ್ರು ತೆಗಿತಾ ಇಲ್ಲ, ಮುತ್ತಪ್ಪ ತೆಗಿತಾ ಇಲ್ಲ. ಇವ್ರು ಯಾರಿಗೂ ಬೇಕಾಗಿಲ್ಲ. ನಾವು ಬಂದಿದ್ದೀವಲ್ಲ, ಪ್ರತಿಯೊಬ್ಬರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು, ಸೈನಿಕರ ತರ ಬಂದಿದ್ದೀವಿ. ಮೊಬೈಲ್ ನಮ್ಮ ಅಸ್ತ್ರ. ಇವಾಗ ಒಳಗಡೆ ಆಯ್ತಲ್ಲ, ಲಿಂಗೇಗೌಡರು ಹೋಗಿ ಖುದ್ದಾಗಿ ತಹಸೀಲ್ದಾರ್ನ ಭೇಟಿ ಮಾಡಿ ತಹಸೀಲ್ದಾರ್ನ ಒಳಗಡೆ ಕರ್ಕೊಂಡು ಬಂದು ಅಲ್ಲಿರುವ ಅವ್ಯವಸ್ಥೆಯನ್ನ ತೋರಿಸಿ ಬಂದಿದ್ದಾರೆ. ಎಲ್ಲ ಫೇಸ್ಬುಕ್ ಅಲ್ಲಿ ನೋಡಿ ಲೈವ್ ಆಗಿದೆ. ನೀವಿಲ್ಲಿ ಮಾಧ್ಯಮದವ್ರು ಬಂದಿಲ್ಲ, ಅವ್ರು ಬರೋದಿಲ್ಲ. ಇವತ್ತು ಮುದೋಡ್ ಅಂತ, ಬೀಳಿಗಿ ಅಂತ ಇನ್ಯಾವುದೋ ತಾಲೂಕು ಕೇಂದ್ರಗಳಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸ್ಟ್ರಿಂಜರ್ಸ್ ವರದಿ ಮಾಡಲ್ಲ. ಜಿಲ್ಲಾ ಕೇಂದ್ರದಲ್ಲಿ ಆದ್ರೆ ಒಂದಷ್ಟು ವರದಿ ಆಗುತ್ತೆ, ಯಾಕಂದ್ರೆ ಅವ್ರಿಗೆ ಸಂಬಳ ಬರೋದಿಲ್ಲ ತಾಲೂಕು ವರದಿಗಾರನಿಗೆ. ಆದ್ರೆ ಇವತ್ತು ಸಿಟಿಸನ್ ಜರ್ನಲಿಸಂ ಅಂತಿದೆ, ನಾಗರಿಕರೇ ಪತ್ರಕರ್ತರಾಗಿ ಮಾಡುವಂತದ್ದು. ನೋಡಿ, ನಿಮ್ಮ ಹತ್ರ ಎಲ್ಲರ ಹತ್ರ ಒಬ್ಬೊಬ್ಬರ ಹತ್ರ 10,000 15,000 ಫೋನ್ ಇದೆ. ಆಗ್ಲಿಂದ ನೋಡ್ತಾ ಇದ್ದೀನಿ. ಮುತ್ತಪ್ಪ ಕುಮಾರ್ ಮಾತಾಡ್ತಿರೋದಾಗ ಇನ್ನೊಂದು ಇಲ್ಲೊಂದಿದೆ, ಇನ್ನೊಬ್ರು ಇದ್ದಾರೆ. ಇವರು ಇಬ್ಬರು ಪುಣ್ಯಾತ್ಮ ಬಿಡ್ಕೊಂಡಿದ್ದಾರೆ. ಈಗ ಒಬ್ರು ಬಂದ್ರು, ಅಲ್ಲೊಬ್ಬ ಹುಡುಗ, ಈಗ ಅಲ್ಲೊಂದು ಬಂತು, ಐದೊಂದು ಬಂತು, ಅಲ್ಲೊಂದು ಬಂತು. ತೆಗಿಬೇಕಪ್ಪ. ಏನ್ ಹೇಳಿ, ಏನ್ ನನ್ನ ನಾಟಕ ಆಡ್ತಾ ಇದ್ದಿಲ್ಲ. ರಾಜಕಾರಣಿಗಳು ಅಂದ್ರೆ ಅವ್ರು ಹೇಳೋದು ಹೇಳ್ತಿರ್ತಾರೆ, ನಾವು ಕೇಳೋದು ಕೇಳಬೇಕು ಅಂತ. ನಾನೊಬ್ಬ ಪ್ರಾಮಾಣಿಕ ರಾಜಕಾರಣಿ. ಏನೋ ಸಂಕೋಚ, ಏನೋ ನಾಚಿಕೆ ನಿಮ್ಗೆ. ಇವ್ರು ರವಿಕೃಷ್ಣ ರೆಡ್ಡಿ ತಲೆ ಮೇಲೆ ಟೋಪಿ ಹಾಕೊಂಡು ಬಂದಿದ್ದಾನೆ, ಅವ್ನು ಹೇಳಿದ್ದೆಲ್ಲ ನಾವು ಮಾಡಿದ್ರೆ ಅವ್ನು ಹೇಳಿದ್ದೆಲ್ಲ ಮಾಡ್ದಂಗೆ ಆಗ್ಬಿಡ್ತೀವಿ, ಹುಚ್ಚನಾಗ್ಬಿಡ್ತೀವಿ ಅಂತ. ಅಲ್ಲ, ಕೂತಿದ್ರೆ ಹುಚ್ಚನಾಗ್ತೀರಾ, ಬೆಪ್ಪರ ಆಗ್ತೀರಾ. ಬಳಸ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ವಾಟ್ಸ್ಆಪ್ ಅಲ್ಲಿ ಕಳಿಸಿ. ನಮ್ಮ ಹೋರಾಟ ನಡೀತಾ ಇದೆ, ನಾವು ಧರಣಿ ಮಾಡ್ತೀವಿ, 18 ದಿವಸ ನಡೀತಾ ಇದೆ, ಇಲ್ಲಿರುವಂತ ರಾಜಕಾರಣಿಗಳಿಗೆ ಈ ಸಕ್ಕರೆ ಕಾರ್ಖಾನೆ ಪಾಠ ಕಲಿಸ್ತೀವಿ ಅಂತ ಹಾಕಿ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿ. ಯುವಕರಂತೂ ಇದ್ದೀರಾ, ಏನು ನನಗಂತೂ ಇಂಥದ್ದು ನೋಡಿದ್ರೆ ಏನು ಹುಮ್ಮಸ್ಸು ಬರೋದಿಲ್ಲ. ನೋವಿರ್ಬೋದು, ನಿಮಗೆ ಕಷ್ಟ ಇರ್ಬೋದು, ಆದ್ರೆ ನಾವು ಕಷ್ಟ ಅನುಭವಿಸಿ ನಿಮ್ಮನ್ನು ನ್ಯಾಯ ಕೊಡಿಸೋದಕ್ಕೆ ರಾಜ್ಯಾದ್ಯಂತ ಹೋರಾಡ್ತಾ ಇದೀವಿ. ಇವರಂತವ್ರು ಲಾಸ್ಟ್ ಟೈಮ್ ಅವರು ಚುನಾವಣೆ ನಿಂತ ಖುಷಿ ಆಯ್ತು ನಮಗೆ, ಹಳ್ಳಿಯ ಜನನೇ ದುಡ್ಡು ಹಾಕೊಂಡು ಅವ್ರನ್ನ ಚುನಾವಣೆ ಗೆಲ್ಸಿದ್ರು ಅಂತ. ಆದ್ರೆ ಅಂತ ಜನ ಬರಬೇಕು, ಅಂತ ಜನ ಬಂದಾಗ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಹಾಗಾಗಿ ಈ JCB ಅಂತ ಏನ್ ಹೇಳ್ತೀವಿ, ನಿಮ್ಮಲ್ಲಿ ಎಷ್ಟೋ ಜನ ಪಾಪ ಬೇರೆ ಪಕ್ಷದಲ್ಲಿ ಇರ್ತಾರೆ, ಅದು ಜಾಸ್ತಿ ಮಾತಾಡಕ್ ಹೋಗಲ್ಲ ನಾನು. ಮುಖ್ಯವಾಗಿ ಈ ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಮಂತ್ರಿಗಳು, ಹಾಲಿ ಶಾಸಕರು, ಅವರದೇ ಒಬ್ಬ ಆಪ್ತ 20 ವರ್ಷಗಳ ಕಾಲ ನಡೆಯುತ್ತ ಸಕ್ಕರೆ ಕಾರ್ಖಾನೆ, ಇಲ್ಲಿ ಅವರೇ ಅಧ್ಯಕ್ಷರು ಅಂತ ಹೇಳ್ತಾರೆ. ಏನು ಬೇಕಾದ್ರೂ ಮಾಡಬಹುದು. ಜುಜುಬಿ ಅದರದ್ದು ಸಾಲ ತೀರಿಸುವಂತದ್ದು ಈ ಸಕ್ಕರೆ ಕಾರ್ಖಾನೆದು. ಆದ್ರೆ ಅದನ್ನ ಸಾಲ ತೀರಿಸಿ ಮಾರುವಂತದ್ದು ಆಗ್ಬಾರ್ದು. ಯಾಕಂದ್ರೆ ಅದು ಸಾಲ ದುಡ್ಡು ನಮ್ಮೆಲ್ಲರೂ ದುಡ್ಡು. ನಿಮ್ಗೆಲ್ರಿಗೂ ಒಳ್ಳೆ ನೌಕರಿ ಇರಬೇಕು, ಒಳ್ಳೆ ಸಂಬಳ ಇರಬೇಕು, ಕಾರ್ಖಾನೆ ಕಬ್ಬಾಕುವಂತ ಒಳ್ಳೆ ದುಡ್ಡು ಬರಬೇಕು, ಸಮಯಕ್ಕೆ ಸರಿಯಾಗಿ ಬರಬೇಕು. ಅದಕ್ಕಾಗಿ ಹೋರಾಟ ಮಾಡಬೇಕು. ಕೇವಲ ನಂದು ಬಚಾವಾದ್ರೆ ಸಾಕು, ಅದೇನೋ ಹೊಳೆ ದಾಟದ ಮೇಲೆ ಅಂಬಿಗನೋ ಇನ್ನೇನೋ ಅಂತಾರೆ, ಆ ತರದ ಮನಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೆ. ಹಾಗಾಗಿ ನಿಮಗೆ ನಾನು ಇಲ್ಲಿ ಬಂದಿರುವಂತವ್ರು ಬಿಟ್ಟು ಇದರಿಂದ ನಿಮ್ ಹೋರಾಟದಿಂದ ಯಾರು ಲಾಭ ಆಗುತ್ತೋ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ನಿಮ್ಮ ಬಗ್ಗೆ ಮತ್ತೆ ಇಲ್ಲಿ ಹೋರಾಟವನ್ನು ನಂಬ್ಕೊಂಡಿರೋ ಬಗ್ಗೆ ನಾನು ತುಂಬಾ ಅವ್ರಿಗೆ ಅಭಿನಂದಿಸ್ತಾ ಧನ್ಯವಾದಗಳು ಹೇಳ್ತಾ, ನೀವು ಹೋಗಿ ನಮ್ಮ ಹಾಗೆ ಮನೆಗೆ ಮಾರಿ ಊರಿಗೆ ಉಪಕಾರಿ. ಏನ್ ಮಾಡಕ್ ಆಗೋದಿಲ್ಲ, ನಾವು ಅನುಭವಿಸ್ಬೇಕು, ಮಾಡಿ. ಆದ್ರೆ ನಾನು ಹೇಳಿದಂಗೆ ಅವ್ರಿಗೆ ಇವ್ರು ಕಾಯ್ಕೋಬೇಡಿ, ಮಾತಾಡಿ. ನಿಮ್ಗೆ ಬರುತ್ತೆ, ಎಲ್ರಿಗೂ ಫೇಸ್ಬುಕ್ ಲೈವ್ ಬರುತ್ತೆ, ಅವ್ರ ಮುಖಂಡರು ಮಾತಾಡೋದನ್ನ ಲೈವ್ ಮಾಡಿ. ನೀವು ಬನ್ನಿ, ನಾನು ಒಬ್ಬ ಸಂತ್ರಸ್ತೆ, ಈ ತಾಯಿದ್ರೆ ಅವ್ರ ಕೈ ಮಾತಾಡ್ಸಿ. ನೀವು ಕೆಲಸ ಮಾಡ್ತಿದ್ರಮ್ಮ, ಅಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ರಿ? 12 ಮಂದಿ. ಈಗ ಅವ್ರ ಕೆಲಸ ಇಲ್ಲ, ಸಂಬಳ ಇಲ್ಲ, ಪಗಾರ ಇಲ್ಲ. ಈಗ ಅವ್ರಿಗೆ ಪಗಾರ ಇಲ್ಲದೆ ನಿಮ್ ಜೀವನ ಹೇಗ್ ನಡೀತಾ ಇದೆ ಅಂತ ಮಾಡಿ, ಲೈವ್ ಮಾಡಿ ಕಳಿಸಿ. 2 ನಿಮಿಷ 3 ನಿಮಿಷ ಮಾತಾಡಿಸಿ, ಬಲ ಬರುತ್ತೆ ನಿಮ್ ಹೋರಾಟ. ಪಾಪ ಇವರು ಒಂದು ಸ್ಟೇಜ್ ಹಾಕಿ ಅದು ಎಲ್ಲಿಂದ ದುಡ್ತಾ ಇರ್ತಾರೆ, ಏನ್ ಮಾಡ್ತಾರೆ, ಯಾರ್ಯಾರೋ ಕರ್ಕೊಂಡ್ ಬರ್ತಾರೆ. ಆ ಪದಾಧಿಕಾರಿಗಳು, ಮುಖಂಡರುಗಳು, ಅವ್ರ ಕಷ್ಟ ಇರುತ್ತೆ. ಮಿಕ್ಕಿದ ಜವಾಬ್ದಾರಿನ ನೀವು ವಹಿಸ್ಕೊಳ್ಳಿ. ಮಿಕ್ಕವ್ರಿಗೆ ಕರೀರಿ. ನಿಮ್ಮ ಜೊತೆ ನೌಕರಿ ಮಾಡ್ತಾ ಇದ್ರಲ್ಲ ಅವ್ರನ್ನ ಕರೀರಿ. ಬರೋ, ಇದಕ್ ಬರ್ತೀರಾ, ಇನ್ಯಾವಾಗ ಬರ್ತೀಯಾ, ನಮ್ಗೆಲ್ರಿಗೂ ಆಗಲ್ವ ಹೋರಾಟ ನಡೀತಿರೋದಂತ ಕರೀರಿ. ಕರೆದು ಹೋರಾಟ ಮುಂದುವರಿಸಿ. ಈಗೇನಾದ್ರು ಇವತ್ತಿಗೆ ಲಾಸ್ಟ್ ಡೇಟ್ ಅಲ್ಟಿಮೇಟಮ್ ಕೊಟ್ಟಿದ್ದಾರೆ. ಬಹುಶಃ ಇವತ್ತಾದ್ಮೇಲೆ ನಾಳೆ ಇನ್ನೊಂದು ತಾರೀಕೆ ಮಾಡ್ತೀವಿ ಅಂತ ಕಲ್ಲೊಗಿಬೇಡಿ, ಹಿಂಸಾಚಾರಕ್ಕೆ ಹೋಗ್ಬೇಡಿ. ಆದ್ರೆ ಮಲ್ಕೊಳ್ಳಿ, ರಸ್ತೆಯಲ್ಲಿ ಮಲಗಿ, ಉಪವಾಸ ಕೂತ್ಕೊಳ್ಳಿ. ಉಪವಾಸ ಕೂತ್ರಾದ್ರೂ ಆ ಮನುಷ್ಯರು, ಆ ದುಷ್ಟರಿಗೆ ಏನಾದ್ರೂ ಸ್ವಲ್ಪ ಅಂತಃಕರಣ, ಅವ್ರ ಮನೆ ಹೆಣ್ಮಕ್ಳಿಗಾದ್ರೂ ಅಂತಃಕರಣ ಬರ್ಬೋದು, ಗೊತ್ತಿಲ್ಲ. ಉಪವಾಸ ಕೂತ್ಕೊಳ್ಳಿ, ಏನೂ ಆಗೋದಿಲ್ಲ. ಧರಣಿ ಮಾಡಿ, ಮಲಗಿ, ರಸ್ತೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ.
ಮಾಡಿ ನ್ಯಾಯ ದಕ್ಕಿಸ್ಕೊಳ್ಳಿ. ನೀವು ನ್ಯಾಯ ದಕ್ಕಿಸ್ಕೊಳ್ಬೇಕು. ದಕ್ಕಿಸ್ಕೊಂಡು ಆ ಕಾರ್ಖಾನೆ ಲಾಭದಲ್ಲಿ ನಡೆಯುವ ಹಾಗೆ ನೋಡ್ಕೊಳ್ಬೇಕು. ಅಲ್ಲಿ ಭ್ರಷ್ಟಾಚಾರ ಆಗದೆ ಇರುವಾಗ ನೀವು ಕಷ್ಟಪಟ್ಟು ದುಡಿಯುವಂತವ್ರು ಲಾಭದಲ್ಲಿ ನಡೆಯುವ ಹಾಗೆ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ಯಾವತ್ತೂ ಅದು ಖಾಸಗಿಗೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಯಾಕಂದ್ರೆ ಅದಕ್ಕೆ ನಮ್ಗೆಲ್ಲರೂ ದುಡ್ಡಿದೆ. ಈ ರಾಜ್ಯದ ಈ ಕಡೆ ಹುಟ್ಟಿರುವಂತ ಮಗುನು ಸಹ ಅದು ದುಡ್ಡು ಕೊಟ್ಟಿದೆ. ಅದನ್ನ ಮಾಡಿ ರೈತ ಬೆಳೆಯೋದ್ ರಸ ತಿನ್ನೋದ್ ಕಸ ಏನಿದೆ ಅಂತ ಏನ್ ಹೇಳ್ತಾರೆ ಅದು ಬದಲಾಗಬೇಕು. ರೈತರಿಗೂ ಒಂದು ಗೌರವದ ಘನತೆಯಿಂದ ಬದುಕುವಂತ ಜೀವನ ಸಿಗಬೇಕು. ಕಾರ್ಮಿಕರಿಗೆ ಒಂದು ನೌಕರಿಯ ಬದ್ಧತೆ ಇರಬೇಕು. ಅದನ್ನ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಗೆ ಯಶಸ್ಸಾಗ್ಲಿ. ನಿಮ್ಗೆ ನಾನು ಇಷ್ಟೊತ್ತು ಮಾತನಾಡಿದ್ದೀನಿ, ನಿಮ್ಮ ಮೇಲಿನ ಕಾಳಜಿ ಇಟ್ಕೊಂಡೇ ಮಾತಾಡಿದ್ದೀನಿ. ಹಾಗಾಗಿ ನಿಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಲಿ. ಆದಷ್ಟು ಬೇಗ ಈ ಮುಖಂಡರ ತಲೆನೋವುಗಳು ಕಡಿಮೆ ಆಗಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಷ್ಟ್ರ ಸಮಿತಿಯ ಅಧ್ಯಕ್ಷರಾದಂತ ರವಿಕೃಷ್ಣ ರೆಡ್ಡಿ ಅವರು ಮಾರ್ಮಿಕವಾಗಿ ಮಾತಾಡಿದ್ರು. ಒಂದು ಸಂಘಟನೆ ಯಾವ ರೀತಿ ಇರಬೇಕು, ನಮ್ಮ ಕಾರ್ಮಿಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು. ಆ ಹೋರಾಟಕ್ಕೆ ಒಂದು ಮಹತ್ವದ ತೀರ್ಪು ಬರ್ತದೆ ಅನ್ನೋ ವಿಚಾರಗಳು ಅವರಿಗೆ ಧನ್ಯವಾದ ವ್ಯಕ್ತ. ಅವರನ್ನ ವಂದನಾರ್ಪಣೆ ಮಾಡಿ ಸರ್ ಊಟ ಮಾಡ್ಕೊಂಡು ಹೋಗ್ರಿ ಎಲ್ಲ ಟೈಮು. ಸರ್ ಊಟ ಮಾಡಿ ಊಟ ನಾವು ಮಾಡ್ತೀವಿ. ದಯವಿಟ್ಟು ನೀವು ಸಹಕಾರ, ದಯವಿಟ್ಟು ನಮ್ಮ ಕಾರ್ಯಕರ್ತರಿಗೆ ಸಹಕಾರ ಮಾಡಿ. ಇಲ್ಲಿಂದ ಮಾಡೋಣ. ಅಲ್ಲಿ ವ್ಯವಸ್ಥೆ ಆಗಿದೆಯಾ? ಒಳ್ಳೆದಾಗಲಿ.